ಎಲ್ರಿಗೂ ನಮಸ್ಕಾರ. ಮೈಸೂರಿಂದ ಕವಿತಾ. ಇವತ್ತು ನಾನು ಸ್ಟಾರ್ಟರ್ಸ್ನ ತೋರಿಸ್ತೀನಿ. ತುಂಬ ಬೇಗ ಆಗುತ್ತೆ, 5 ನಿಮಿಷದಲ್ಲಿ ಮಾಡ್ಕೋಬೋದು. ಆಲೂಗೆಡ್ಡೆ ಒಂದು ಬೇಯಿಸಿಟ್ಕೊಂಡ್ರೆ ನೋಡಿ, ನಾನಿಲ್ಲಿ 3 ಆಲೂಗೆಡ್ಡೆನ ಬೇಯಿಸಿಟ್ಕೊಂಡಿದ್ದೀನಿ. ಸಿಪ್ಪೆ ತೆಗೆದು ಅದನ್ನು ಈ ಥರ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಬೇಕಾಗಿರೋದು ಕಮ್ಮಿ ಪದಾರ್ಥಗಳು ಬೇಕಾಗುತ್ತೆ. ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ನಾನು ಅರ್ಧ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ಅದನ್ನು ಕ್ಯೂಬ್ಸ್ ಥರ ಕಟ್ ಮಾಡಿದ್ದೀನಿ. ಮತ್ತು ಕ್ಯಾರೆಟ್ ಅದನ್ನು ಉದ್ದುದ್ದು ಕಟ್ ಮಾಡಿದ್ದೀನಿ, ಅದು ಒಂದು. ಈರುಳ್ಳಿ ಒಂದು ತೊಗೊಂಡಿದ್ದೀನಿ, ಅದನ್ನು ಕ್ಯೂಬ್ಸ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಡಲೆಕಾಯಿ ಎಣ್ಣೆ ತೊಗೊಂಡಿದ್ದೀನಿ. ಇದ್ರ ಮೊದಲು ನೀವು ತುಪ್ಪ ಬೇಕಾದರೂ ತೊಗೋಬೋದು. ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ತೊಗೊಂಡಿದ್ದೀನಿ, ಆರಿಗ್ಯಾನೋ ತೊಗೊಂಡಿದ್ದೀನಿ, ಪಿಂಕ್ ಸಾಲ್ಟ್ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಈಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಒಂದು ಪ್ಯಾನ್ ಇಟ್ಕೊಳ್ತೀನಿ ನಾನೀಗ. ಪ್ಯಾನ್ಗೆ ನಾವು ಎಣ್ಣೆ ಏನು ಇಟ್ಕೊಂಡಿದ್ದೀವಿ ಅದನ್ನು ಹಾಕೊಳ್ಳೋಣ. ಇದ್ರ ಮೊದಲು ನೀವು ತುಪ್ಪ ತೊಗೋಬೋದು ಬೇಕಾದರೆ, ಇಲ್ಲಾಂದರೆ ಕೊಬ್ಬರಿ ಎಣ್ಣೆ ತೊಗೋಬೋದು. ನಿಮ್ಮದು ಅನುಕೂಲ ಯಾವುದಿರುತ್ತೆ ಅದನ್ನು ತೊಗೋಬೋದು. ಇದು ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ನಮಗೆ ಬಿಸಿ ಆದಮೇಲೆ ನಾವು ಆಲೂಗೆಡ್ಡೆ ಏನು ಇಟ್ಕೊಂಡಿದ್ದೀವಿ ಅದನ್ನು ಹಾಕೊಳ್ಳೋಣ. ನಮಗೆ ಆಲೂಗೆಡ್ಡೆ ಒಂದು ಬೇಯಿಸಿಟ್ಕೊಂಡ್ರೆ ನಮಗೆ ಪಟಾಪಟ್ ಅಂತ ಬೇಗ ರೆಡಿ ಆಗುತ್ತೆ. ನೋಡಿ, ನೀವು ಒಗ್ಗರಣೆಗೆ ಸ್ವಲ್ಪ ಬೇಕಾದ್ರೆ ಜೀರಿಗೆ ಸೇರಿಸ್ಕೋಬೋದು, ಅದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಆಲೂಗೆಡ್ಡೆನ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆಗಲಿ. ಆಲೂಗೆಡ್ಡೆನ ಒಂದು 2 ವಿಷಲ್ ಬರ್ಸ್ಕೊಳ್ಳಿ. ತುಂಬ ಮೆತ್ತಗಾಗಂಗೆ ನಾವು ಪಲ್ಯಗಳಿಗೆ ಮಾಡ್ತೀವಲ್ಲ, ಅಷ್ಟೊಂದು ಸ್ಮ್ಯಾಶ್ ಆಗೋಷ್ಟು ನಮಗೆ ಬೇಡ. ಈಗ ನೋಡಿ, ಅದಕ್ಕೆ ಸ್ವಲ್ಪ ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. 1/4 ಚಮಚದಷ್ಟು ಸಾಕು ನಾನು ಉಪ್ಪು. ಅದನ್ನು ಹಾಕಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಅದನ್ನು ಇದ್ರ ಮೊದಲು ನೀವು ಸೋಯಾ ಚಂಕ್ಸ್ ಬೇಕಾದರೂ ಹಾಕೋಬೋದು ಇದೇ ಥರ. ಈಗ ನಾನು ಕ್ಯಾರೆಟ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕ್ಯಾರೆಟು ಕ್ಯಾಪ್ಸಿಕಮ್ ಯಾವುದನ್ನು ಫ್ರೈ ಮಾಡಿ ಇಟ್ಕೊಂಡಿಲ್ಲ, ಬೇಯಿಸಿಟ್ಕೊಂಡಿಲ್ಲ, ಹಸಿದೆ ಹಾಕ್ತಾ ಇರೋದು. ಆಲೂಗೆಡ್ಡೆ ಒಂದೇ ನಾನು ಬೇಯಿಸಿಟ್ಕೊಂಡಿರೋದು. ಇದು ನಮಗೆ ಕ್ರಂಚಿಯಾಗಿ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಆಲೂಗೆಡ್ಡೆನೂ ಅರ್ಧಂಬರ್ಧ ಕುಕ್ಕಾಗಿರುತ್ತೆ, ನಮಗೆ ಬೆಂದಿರೋದ್ರಿಂದ ನಮಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ಈಗ ನಾನು ಏನು ಈರುಳ್ಳಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಅಷ್ಟೇ ಒಂದು ತೊಗೊಂಡಿದ್ದೀನಿ ನಾನು. ಮತ್ತು ಕ್ಯಾಪ್ಸಿಕಮ್ಮು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾವು ಮಿಕ್ಸ್ ಮಾಡಿಕೊಂಡು ಕ್ಯಾಪ್ಸಿಕಮ್ನ ಹಾಕ್ಕೊಳ್ಳೋಣ. ಇದು ಮೊಸರನ್ನದ ಜೊತೆ ಮತ್ತು ನೀವು ರಸಮ್ ಜೊತೆ, ಬೇಳೆ ಸಾಂಬಾರು ಜೊತೆ ತುಂಬ ಚೆನ್ನಾಗಿರುತ್ತೆ. ಮೊಸರನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಇದು. ಹಾಗೇನೂ ತಿನ್ಬೋದು, ನೀವು ಊಟದ ಜೊತೆನೂ ತೊಗೋಬೋದು ಇದನ್ನು ಸೈಡ್ಗೆ. ನೋಡಿ, ನಾನೀಗ ಕ್ಯಾಪ್ಸಿಕಮ್ನ ಸೇರಿಸ್ಕೊಂಡಿದ್ದೀನಿ. ಈಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ಸಲಿ. ನಾನು ಇಲ್ಲಿ ಆಲೂಗೆಡ್ಡೆಗೆ ಉಪ್ಪು ಹಾಕಿರೋದು ಬಿಟ್ಟರೆ ನಾನು ಇದು ಯಾವುದಕ್ಕೂ ಉಪ್ಪು ಹಾಕಿಲ್ಲ. ಸ್ವಲ್ಪ 2ರಿಂದ 3 ನಿಮಿಷ ನಾವು ಅದು ಲಿಡ್ ಕ್ಲೋಸ್ ಮಾಡ್ಕೊಳ್ಳೋಣ ಫಸ್ಟು, ಆಮೇಲೆ ಬೇರೆದೆಲ್ಲ ಸೇರಿಸ್ಕೊಳ್ಳೋಣ. ಈಗ ನೋಡಿ, 2ರಿಂದ 3 ನಿಮಿಷ ಸಾಕು ನಮಗೆ, ತುಂಬ ಬೇಯಿಸೋದು ಬೇಡ. ಈಗ ಆಗಿದೆ. ಇದನ್ನು ಇನ್ನೊಂದ್ಸಲಿ ಮಿಕ್ಸ್ ಮಾಡ್ಕೊಬಿಡೋಣ. ಈಗ ನಮಗೆ ಮೇಲ್ಗಡೆ ಸ್ವಲ್ಪ ಆಲೂಗೆಡ್ಡೆದು ಒಂದು ಸ್ವಲ್ಪ ಕ್ರಂಚಿ ಥರ ಬರುತ್ತೆ ನಮಗೆ, ನಾವು ಫ್ರೈ ಮಾಡ್ಕೊಂಡಿರೋದ್ರಿಂದ. ಕಾಣಿಸ್ತಿದೆ ನಮಗೆ ನೋಡಿ, ಅಲ್ಲಿ ಬ್ರೌನ್ ಸ್ವಲ್ಪ ಆಗಿರೋದು. ಈಗ ಇದಕ್ಕೆ ನಾವೇನು ಇಟ್ಕೊಂಡಿದ್ವಿ ಸ್ವಲ್ಪ ಚಿಟಿಕೆಯಷ್ಟು ಸಾಲ್ಟು, ನಾವು ಆಲೂಗೆಡ್ಡೆಗೆ ಹಾಕಿರೋದ್ರಿಂದ ನಮಗೆ ಇದು ಜಾಸ್ತಿ ಹಿಡಿಯೋಲ್ಲ. ಮತ್ತು ಆರಿಗ್ಯಾನೋ ಚಿಲ್ಲಿ ಫ್ಲೇಕ್ಸ್ ಏನು ಇಟ್ಕೊಂಡಿದ್ವಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸೇರಿಸ್ಕೊಳ್ಳೋಣ ಅದಕ್ಕೆ. ಆಮೇಲೆ ಲಾಸ್ಟಲ್ಲಿ ನಾನು ಇದಕ್ಕೆ ಮಸಾಲ ಮ್ಯಾಜಿಕ್ ಇದನ್ನು ಪೌಡ್ರನ್ನ ಹಾಕ್ಕೊಳ್ತೀನಿ. ಇದು ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ, ಒಂದು ಟೇಸ್ಟ್ ಕೊಡುತ್ತೆ ಇದು. ನೀವು ಇದು ಇಷ್ಟ ಇಲ್ಲ ಅಂತಂದರೆ ನೀವು ಗರಂ ಮಸಾಲಾನ ಒಂದು ಅರ್ಧ ಚಮಚ ಸೇರಿಸ್ಕೋಬೋದು. ನೋಡಿ, ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಪೆಪ್ಪರು ಆ ಥರ ಎಲ್ಲ ಬೇಡ, ಅದು ಫ್ಲೇವರ್ಗಳು ಬೇರೆ ಥರ ಚೇಂಜ್ ಆಗಿಬಿಡುತ್ತೆ. ಈಗ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಮಗೆ 5 ನಿಮಿಷ ಸಾಕು ನಮಗೆ ಇದು ಮಾಡ್ಕೊಳ್ಳೋದಕ್ಕೆ. ಆಲೂಗೆಡ್ಡೆ ಒಂದು ಬೇಯಿಸಿಟ್ಕೊಂಡ್ರೆ ನಮಗೆ ಪಟಾಪಟ್ ಅಂತ 5 ನಿಮಿಷದಲ್ಲಿ ನಾವು ಇದನ್ನು ಸ್ಟಾರ್ಟರ್ಸ್ನ ಮಾಡಿಬಿಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಎಲ್ಲ ನಮಗೆ ಕ್ರಂಚಿಯಾಗಿರೋ ಮೊಸರನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ಎಲ್ಲ ಮಿಕ್ಸ್ ಆಗಿದೆ. ಇದನ್ನು ಆ ಪೌಡರ್ ಹಾಕಾದ್ಮೇಲೆ ನಾವು 1 ನಿಮಿಷದಿಂದ 2 ನಿಮಿಷ ನೀವು ಜೀರಿಗೆ ಮತ್ತು ಗರಂ ಮಸಾಲ ಸೇರಿಸ್ಕೊಳ್ಳಿ ಬೇಕಾದವರು. ಅದು ಅಷ್ಟೇ
ಅದು ಹಾಕೋದ್ರಿಂದನೂ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಈಗ ರೆಡಿಯಾಗಿದೆ, ಸರ್ವಿಂಗ್ ಬೌಲ್ಗೆ ನಾವು ಹಾಕ್ಕೊಳ್ಳೋಣ. ನೋಡಿ, ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.